ತಾಯಿ ಅಂತ ಹೇಳಿದ್ರೆ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮಲ್ಲಿ ಬರೋ ಥರ ಒಂದು 5-6 ನೆನಪುಗಳಷ್ಟೇ ನನಗಿರೋದು. ಆಕೆನ ಜಟ್ಕಾ ಗಾಡಿಯಲ್ಲಿ ಬಿಳಿ ಬಟ್ಟೆ ಹೊದಿಸಿ ಕರ್ಕೊಂಬಂದರು. ನಾನು ಕಡೆಯದಾಗಿ ಆ ಫ್ಯಾಕ್ಟ್ರಿನ ಕ್ಲೋಸ್ ಮಾಡಿ ಈ ಸಿನಿಮಾ ಸೀರಿಯಲ್ ಧಾರಾವಾಹಿ ಕಡೆ ಬಂದೆ. ವಿನೋದ್ ಗೊಂಡೇಳವರೇ ನಮಸ್ಕಾರ. ನಮಸ್ಕಾರ. ಚಂದನದ ಗುಡಿಗೆ ವಾಹಿನಿಗೆ ಸುಸ್ವಾಗತ. ಥ್ಯಾಂಕ್ ಯು. ನಿಮ್ಮ ನಿರ್ದೇಶನದ ಹಲವಾರು ಧಾರಾವಾಹಿಗಳನ್ನ ನಾವು ನೋಡ್ತಾ ಬಂದಿದ್ದೀವಿ. ಎಸ್ಪೆಷಲಿ ಎಲ್ಲಿಂದಂದರೆ ಮುಕ್ತಾಯಿಂದ ನೋಡ್ಕೊಂಡು ಬಂದಿದ್ದೀವಿ. ಅದಕ್ಕಿಂತ ಮುಂಚೆ ವಿಶೇಷತೆಯಿಂದ ನೋಡ್ಕೊಂಡು ಬಂದಿದ್ದೀವಿ. ಆವಾಗ ನೀವು ಎಪಿಸೋಡ್ ಆದರೆ ನಿಮಗೆ ನಿಮ್ಮ ಬಗ್ಗೆ ಮತ್ತು ನಿಮ್ಮ ಬಾಲ್ಯದ ಬಗ್ಗೆ, ನಿಮ್ಮ ವೃತ್ತಿ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ಅನ್ಸುತ್ತೆ, ಕುತೂಹಲದಿಂದಿದ್ದೀವಿ. ನೀವು ಬಾಲ್ಯದ ಬಗ್ಗೆ ಅಂತ ಹೇಳ್ತೀರಾ? ಬಾಲ್ಯ ಹುಟ್ಟಿದ್ದು ಬೆಂಗಳೂರಲ್ಲೇ, ಕಬ್ಬನ್ಪೇಟೆ. ಬೆಂಗಳೂರಿನ ಹಳೆ ಏರಿಯಾಗಳಲ್ಲಿ ಒಂದು ಕಬ್ಬನ್ಪೇಟೆಯಲ್ಲಿ ಹುಟ್ಟಿದ್ದು. ಸರ್, ನಿಮ್ಮ ಬಾಲ್ಯ, ನಿಮ್ಮ ತಂದೆ ತಾಯಿ ಇದೆಲ್ಲ ಪರಿಚಯ ಮಾಡ್ತೀವಿ ಸರ್? ತಂದೆ ವೆಂಕಟರಾಮ್, ತಾಯಿ ಸುಶೀಲಾ ಮತ್ತು ಪದ್ಮ, ಇಬ್ಬರು ತಾಯಂದರು ನನಗೆ. ನಾನು ಆಗಲೇ ಹೇಳಿದಾಗೆ ಹುಟ್ಟಿದ್ದು ಕಬ್ಬನ್ಪೇಟೆ. ನಮ್ಮದು ತುಂಬು ಕುಟುಂಬ. ಒಟ್ಟು 7 ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ. ನನ್ನ ಬಾಲ್ಯ ಚೆನ್ನಾಗೇ ಇತ್ತು. ಬಾಲ್ಯ ಅಂತ ಹೇಳ್ಕೊಳ್ಳೋ ಅಂಥ ಬಾಲ್ಯ ಏನಲ್ಲ. ನನ್ನ ತಾಯಿ ಸುಶೀಲಾ, ಮಧ್ಯಮ ವರ್ಗದ ಕುಟುಂಬ ನಮ್ಮದು, ಬಡ ಮಧ್ಯಮ ವರ್ಗದ ಕುಟುಂಬ ನಮ್ಮದು. 5 ಜನ ಮಕ್ಕಳಿದ್ವಿ, 5 ಜನ ಮಕ್ಕಳು. ನಾನು ಚಿಕ್ಕ ಮಗ. 5 ವರ್ಷ ನನ್ನ ವಯಸ್ಸಿರಬೇಕು. ನನ್ನ ತಾಯಿಗೆ ಸಿನಿಮಾ ನೋಡೋ ಹುಚ್ಚು. ನಮ್ಮ ತಾಯಿ ಸುಶೀಲಾಗೆ ಸಿನಿಮಾ ನೋಡೋ ಹುಚ್ಚು. ಅಲ್ಲೇ ಶಾರದಾ ಥಿಯೇಟ್ರ್ ಅಂತ ಇತ್ತು. ಯಾವುದೇ ಸಿನಿಮಾ ರಿಲೀಸ್ ಆದರೂ ಆಕೆ ಹೋಗ್ತಿದ್ಲು, ನನ್ನನ್ನು ಜೊತೆ ಕರ್ಕೊಂಡು ಹೋಗ್ತಿದ್ಲು. ನನಗೆ ಮಸ್ಕ್ ತಾಯಿ ಅಂತ ಹೇಳಿದ್ರೆ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮಲ್ಲಿ ಬರೋ ಥರ ಒಂದು 5-6 ನೆನಪುಗಳಷ್ಟೇ ನನಗಿರೋದು. ಸೌದೆ ಒಲೆ ಇತ್ತು. ಒಲೆ ಮುಂದೆ ಕೊಳವೆಯಲ್ಲಿ ಬೆಂಕಿಯನ್ನು ಊದ್ತಾ ಇರೋ ತಾಯಿ, ಅಂದರೆ ಅವಳ ಮುಖ ಕೆಂಪಿದ್ದಿದ್ದು. ಅವಳೊಂದು ಕಡ್ಡಿ ಪುಡಿ ತಿಂತಿದ್ಲು ನಮ್ಮಮ್ಮ. ಕಡ್ಡಿ ಪುಡಿ ಚೀಲನ ಸೊಂಟಕ್ಕೆ ಸಿಕ್ಕಾಕ್ಸ್ಕೊಂಡು ಅದರಲ್ಲಿ 4 ಆಣಿ 10 ಪೈಸೆ 20 ಪೈಸೆ ಹಿಂಗೆ ಕೊಡ್ತಿದ್ಲು. ಅದು ನೆನಪು. ಆಮೇಲೆ ಎತ್ಕೊಂಡೆಲ್ಲೋ ಹೋಗ್ತಿರೋ ನೆನಪು. ಈ ಒಂದು 5-6 ನೆನಪುಗಳು ಅಷ್ಟೇ ಇದೆ. ಇನ್ನು 2 ನೆನಪುಗಳು ಯಾವುದು ಅಂತ ಆಮೇಲೆ ಹೇಳ್ತೀನಿ. ಆಕೆಗೆ ಕಡ್ಡಿ ಪುಡಿ ತಿನ್ನೋ ಅಭ್ಯಾಸ ಇತ್ತು. ಎಲೆ ಅಡಿಕೆ ಕಡ್ಡಿ ಪುಡಿ ತಿನ್ನೋ ಅಭ್ಯಾಸ ಇತ್ತು. ನಾನು ಆಗಲೇ ಹೇಳ್ದಂಗೆ ಸಿನಿಮಾ ನೋಡೋದು ತುಂಬ ಇಷ್ಟ, ತುಂಬ ಉತ್ಸಾಹದಲ್ಲಿರೋರು. 5 ಮಕ್ಕಳು ನಾವು, ನಾನೇ ಕಡೆಯವನು. ಆ ಕಡ್ಡಿ ಪುಡಿ ತಿನ್ನೋ ಅಭ್ಯಾಸ ಅದು TB ಕಾಯಿಲೆಗೆ ಟರ್ನ್ ಆಯಿತು. ಸೊ ಅದು ಸ್ವಲ್ಪ ಹೆಚ್ಚಾಗ್ತಾ ಹೋಯಿತು. ಆಕೆ ಸ್ನೇಹಿತೆ ಒಬ್ಬಳು, ಅವ್ರಿಗೆ ಚಿಕ್ಕ ಮಗು ಇದೆ, ನಿಮಗೆ 5 ವರ್ಷದ, 4 ವರ್ಷ 5 ವರ್ಷ, ನನಗೆ 4 ವರ್ಷ 5 ವರ್ಷ. 5 ಜನ ಮಕ್ಕಳಿದ್ದಾರೆ, ಇವನು ಚಿಕ್ಕವನು ಬೇರೆ ಇದ್ದಾನೆ. ಆದಷ್ಟು ಮಕ್ಕಳಿಂದ ದೂರ ಇರು. ನಿನ್ನ ಕಾಯಿಲೆ ಮಕ್ಕಳಿಗೆ, ಮನೇಲಿ ಬೇರೆಯವ್ರಿಗೆ ಅಂಟೋ ಸಾಧ್ಯತೆ ಇದೆ ಅಂತ ಒಂದು ತಪ್ಪು ಮಾಹಿತಿ ಅವ್ರಿಗೆ ಹೋಗುತ್ತೆ. ಅಲ್ಲಿ ಅವರು ಸ್ವಲ್ಪ ಚಿಂತೆ ಜಾಸ್ತಿ ಆಗ್ತಾ ಹೋಗುತ್ತೆ ಅವ್ರಿಗೆ. ಹೆಂಗೆ ದೂರ ಹೆಂಗಿರಲಿ, ಏನು ಮಾಡೋದು ಅಂತ. ಸೊ ಅವ್ರಿಗೂ ಏನು ಕನ್ಸರ್ನ್ ಇತ್ತೋ ಗೊತ್ತಿಲ್ಲ, ಅಥವಾ ಚಿಕಿತ್ಸೆಗೆ ಹಣ ಖರ್ಚಾಗುತ್ತೆ ಅದು ಇದು ಅಂತ ಭಯ ಇತ್ತೋ ಗೊತ್ತಿಲ್ಲ. ಒಂದು ಬೆಳಗಿನ ಜಾವ ಎದ್ದವರು ಅವ್ರ ಮನೇಲಿಲ್ಲ. ಎಲ್ಲೋ ಹೋಗಿದ್ದಾರೆ ಗೊತ್ತಿಲ್ಲ. ಎಲ್ಲ ಹುಡುಕಾಟ ನಡೀತಿದ್ದು, ನನಗೇನು ಗೊತ್ತಿಲ್ಲ, ಕೇಳಿ ಗೊತ್ತಿರೋದು. ಸೊ ಎಲ್ಲ ಹುಡುಕಾಟ ಆಯಿತು. ಅವು ಕಡೆಗೆ ನಮ್ಮ ಆಗೆಲ್ಲ ಬಾವಿಗಳು, ಈ ಥರ ಬೋರ್ವೆಲ್ ಬಾವಿಗಳು ಪ್ರತಿ ಒಂದು 4-5 ಮನೆಗೆ ಒಂದು ಬಾವಿಗಳಿರೋದು. ಕಬ್ಬನ್ಪೇಟೆ ಹಳೆ ಏರಿಯಾ ಇರೋದ್ರಿಂದ ಬಾವಿಗಳು ಸುಮಾರಿತ್ತು. ನಮ್ಮ ಮನೆಯ ಒಂದು 4-5 ಬೀದಿ ಆಚೆ ಈ ಕರ್ಗ ಟೆಂಪಲ್ ಬರುತ್ತೆ. ಆ ರಸ್ತೆಯಲ್ಲಿ ಒಂದು ಬಾವಿ ಇತ್ತು ಒಂದು ಮನೆಯಲ್ಲಿ. ಅಲ್ಲಿ ಆಕೆ ದೇಹ ಸಿಕ್ತು. ನಾನು ಹೇಳಿದ್ದೆಲ್ಲ ಮಸ್ಕಾಗಿ ನೆನಪುಗಳಿರುತ್ತೆ ಅಂತ. ಆಕೆನ
ಜಟ್ಕಾ ಗಾಡಿಯಲ್ಲಿ ಬಿಳಿ ಬಟ್ಟೆ ಹೊದಿಸಿ ಕರ್ಕೊಂಬಂದರು. ಆಗಲೇ ಹೇಳಿದ್ನಲ್ಲ ಮಸ್ಕಾದ ನೆನಪಂತ. ಬಿಳಿ ಬಟ್ಟೆ ಹೊದಿಸಿದ್ರು, ಜಟ್ಕಾ ಗಾಡಿಯಲ್ಲಿ ಕರ್ಕೊಂಬಂದಿದ್ರು. ಅದೊಂದು ನೆನಪಿದೆ, ಜಟ್ಕಾ ಗಾಡಿ ಬಂದಿದ್ದು, ಮನೇಲಿ ಮನೆ ಮುಂದೆ ಎಲ್ಲ ಜನ ಸೇರಿದರು, ಮತ್ತು ದೇಹನ ಮನೆ ಮುಂದೆನೇ ಕೂರಿಸಿದ್ರು. ಅದು ಆ ನೆನಪುಗಳಿದೆ. ಆವತ್ತು ಎಲ್ಲರೂ ವಿಶೇಷವಾಗಿ ನನ್ನ ನೋಡ್ಕೋತಿದ್ರು. ಏನು ಕೇಳಿದ್ರು, ಚಾಕ್ಲೇಟ್ ಕೇಳಿದ್ರು, ಮಾವ ಕರ್ಕೊಂಡೋಗಿ ಚಾಕ್ಲೇಟ್ ಕೊಡಿಸೋನು, ಬಿಸ್ಕೆಟ್ ಕೊಡಿಸೋನು. ನನಗೇನು ಗೊತ್ತಿಲ್ಲ, ಅಮ್ಮ ಮಲಗಿದ್ದಾರೆ, ಏನೋ ಆಗಿದ್ದಾರೆ, ಎಲ್ಲ ದೇವ್ರ ಹತ್ರ ಹೋಗಿದ್ದಾರೆ ಅಂತ ಹೇಳ್ತಿದ್ರು ಅಷ್ಟೇ. ಅಲ್ಲಿ ಗಾಡಿ ಬಂತು ಕರ್ಕೊಂಡು ಹೋಗೋಕ್ಕೆ. ಆ ಡ್ರೈವರ್ಗಳು ಕೂಡ ಏನೋ ಚಿಕ್ಕ ಹುಡುಗ ಅವನು, ಅವರು ಚೆನ್ನಾಗಿ ಮಾಡ್ತಾರೆ. ಅದು ಆ ನೆನಪುಗಳೆಲ್ಲ ಇದೆ. ಕಡೆಯದಾಗಿ ನೆನಪು ಅಂದರೆ ಎಲ್ಲ ಮುಖ ತೋರಿಸ್ತಾರಲ್ಲ, ಅದೊಂದು ನೆನಪು ಅಷ್ಟೇ. ಆ ಒಂದು ನೆನಪು, ಅಮ್ಮನ ನೆನಪು ಕಡೆಯದಾಗಿ ನೋಡಿದ್ದು. ನಂತರ ನಾವು ಆ ಏರಿಯಾ ಬಿಟ್ಟು ಬೇರೆ ಸಂಸಾರ ಶಿಫ್ಟ್ ಆದ್ವಿ. ನಾವೆಲ್ಲ ಚಿಕ್ಕವರಿದ್ದರಿಂದ ನಮ್ಮ ತಂದೆ ಇನ್ನೊಂದು ಮದುವೆ ಆದರು. ಮತ್ತೊಬ್ಬ ಒಳ್ಳೆಯ ಅಮ್ಮ ನನಗೆ ಸಿಕ್ಕಿದ್ರು, ಪುಣ್ಯ ಅದು. ಮತ್ತೊಬ್ಬ ಅಮ್ಮ ಪದ್ಮ, ಅವರು ನಮ್ಮನ್ನು ಸ್ವಂತ ಮಕ್ಕಳ ಥರನೇ ಚೆನ್ನಾಗಿ ನೋಡಿಕೊಂಡ್ರು. ಸೊ ಹೀಗೆ ನಮ್ಮ ಬಾಲ್ಯ ಶುರುವಾಯಿತು. ಇದು ನನ್ನ ಬಾಲ್ಯ. ನೀವು ತುಂಬ ಚಿಕ್ಕ ವಯಸ್ಸಲ್ಲೇ ಇದ್ದರೆ ಅದೆಲ್ಲ ಅಮ್ಮನ ಕಳ್ಕೊಂಡ್ರಿ, ಮತ್ತೊಬ್ಬ ಅಮ್ಮ ಸಿಕ್ಕಿದ್ರು, ಎಲ್ಲ ಆಯಿತು. ಅಲ್ಲಿಂದ ಸ್ಕೂಲಿಗೆ ಸೇರಿದ ಮೇಲೆ ಅಮ್ಮನ ಪ್ರೀತಿ ಅನ್ನೋದೊಂದು ಸಿಗಬೇಕಲ್ಲ, ಅದು ಎಷ್ಟು ಚೆನ್ನಾಗಿ ಸಿಗ್ತಾ ಹೋಯ್ತು ಅಂತ ಹೇಗಾಯಿತು ಅದು? ಇಲ್ಲ, ಅಮ್ಮ ಕಳ್ಕೊಂಡಿದ್ದ ದುಃಖ ಇತ್ತು, ಆದರೆ ಅದನ್ನೆಲ್ಲ ಚಿಕ್ಕಮ್ಮ ನಿಭಾಯಿಸಿದ್ರು. ಅವ್ರು ಚಿಕ್ಕಮ್ಮ ಅಂತ ಹೇಳಲ್ಲ, ಅಮ್ಮನೇ, ನಮ್ಮಮ್ಮ ಪದ್ಮ ಅದನ್ನು ನಿಭಾಯಿಸಿದ್ರು, ಜವಾಬ್ದಾರಿ ತೊಗೊಂಡ್ರು. ನಮ್ಮ ತಂದೆಯ ತಂಗಿ ಇದ್ರು, ಕೊನೆ ತಂಗಿ, ಅವ್ರಿಗಿನ್ನೂ ಮದುವೆ ಆಗಿರಲಿಲ್ಲ. ಅವ್ರನ್ನ ನಾನು ತುಂಬ ಹಚ್ಕೊಂಡಿದ್ದೆ. ಸೊ ಅಮ್ಮನ ಸ್ಥಾನ ಅವ್ರು ತುಂಬಿದ್ರು. ಸೊ ನನಗೆ ಸುಮಾರು ಜನ ಅಮ್ಮಂದರು. ಸೊ ಅಮ್ಮ ಇಲ್ಲ ಅನ್ನೋ ಒಂದು ಸಿಂಪತಿಗೆ ಸುಮಾರು ಜನರ ಪ್ರೀತಿ ನನಗೆ ಸಿಕ್ತು. ಸೊ ಆ ಕೊರತೆ ನನಗೆ ಕಂಡಿಲ್ಲ, ಎಲ್ಲ ಅವರೇ ನಿಭಾಯಿಸ್ತಾ ಹೋದರು. ಸೊ ಆ ರೀತಿಯಲ್ಲಿ ಒಂದು ಅದೃಷ್ಟವಂತ ಅಂತಲೇ ಹೇಳ್ಬೋದು ನಾನು. ನಿಮ್ಮ ತಂದೆಯವರು ಏನು ಮಾಡ್ತಿದ್ರು? ನಮ್ಮ ತಂದೆಯವರು ಅದೇ ನಮ್ಮದೇ ಒಂದು ಫ್ಯಾಕ್ಟ್ರಿ ಇತ್ತು. ಅವರು ಒಂದು ಸಿಲ್ಕ್ ಫ್ಯಾಕ್ಟ್ರಿಯಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ರು. ಜೊತೆಗೆ ಮನೆಯಲ್ಲೂ ಕೂಡ ಒಂದು ಫ್ಯಾಕ್ಟ್ರಿ ಇತ್ತು. ಆ ಫ್ಯಾಕ್ಟ್ರಿ ಹೆಂಗೆ ಅಂದರೆ ಒಂದು ಸಣ್ಣ ಘಟಕ, ಅದು ಮನೆಯಲ್ಲೇ ನಡೆಸ್ತಿದ್ವಿ. ನಾವು ಪ್ರತಿಯೊಬ್ಬರು ಕೆಲಸ ಮಾಡ್ತಿದ್ವಿ. ನಮ್ಮ ಮನೆಯಲ್ಲಿ ಯಾರು ನಮ್ಮ ಅಣ್ಣಂದರು ಅಕ್ಕಂದರು ಇದ್ದಾರಲ್ಲ, ಪ್ರತಿಯೊಬ್ಬರು ನಾವೇ ಕೆಲಸ ಮಾಡ್ತಿದ್ವಿ. ಬೆಳಿಗ್ಗೆ 7 ಗಂಟೆಗೆ ಶುರು ಮಾಡಿದ್ರೆ ಸಂಜೆ 8 ಗಂಟೆವರೆಗೂ ನಾವು ಕೆಲಸ ಮಾಡ್ತಿದ್ವಿ. ನಮ್ಮ ದೊಡ್ಡಣ್ಣ ಒಬ್ಬರಿದ್ದರು, ಅವರು ಶಾಲೆ ಬಿಟ್ಟಿದ್ದರು. ನಮ್ಮ ಅತ್ತೆ ಹೇಳಿದ್ನಲ್ಲ, ಅವರು ಎಲ್ಲ ನಾವುಗಳೇ ಕೆಲಸ ಮಾಡ್ತಿದ್ವಿ. ನಾವು ಕೆಲಸ ಮಾಡ್ತಿದ್ದಕ್ಕೆ, ನಾವು ಶಾಲೆಯಿಂದ ಬಂದು ಕೆಲಸ ಮಾಡ್ತಿದ್ವಿ. ನಾವು ಕೆಲಸ ಮಾಡ್ತಿದ್ದಕ್ಕೆ ನಮ್ಮ ತಂದೆಯವರು ಪ್ರತಿಯೊಬ್ಬರಿಗೂ, ಆಗಲೇ ನಾನು ಹೇಳ್ತಿರೋದು ಒಂದು ಬಾಲ್ಯದಲ್ಲೇ ಒಂದು 35 ವರ್ಷಗಳ ಹಿಂದೆಯೇ, ಆವಾಗಲೇ ವಾರಕ್ಕೆ ಎಷ್ಟು ದುಡ್ಡು ಅಂತ ಪ್ರತಿಯೊಬ್ಬರಿಗೂ ಕೊಡೋರು, ಪಾಕೆಟ್ ಮನಿ ಥರ ಕೊಡೋರು. ಅದು ಒಂದು ರೀತಿ ಸಂತೋಷ ಆಗ್ತಿತ್ತು ನಮಗೆ, ಪ್ರತಿಯೊಬ್ಬರಿಗೂ ಪಾಕೆಟ್ ಮನಿ. ಸೊ ನಾವು ಬಾಲ್ಯದಲ್ಲೇ ದುಡಿಯೋ ಅಂಥ ಕೆಲಸ ಜೊತೆ ಎಜುಕೇಷನ್ ಜೊತೆಗೆ ಕೆಲಸ ಕೂಡ, ದುಡಿಯೋ ಕೆಲಸ ಕೂಡ ನಮ್ಗೆ ಶುರುವಾಗೋಯ್ತು. ಹೀಗೆ ಸಾಕ್ತಾ ಹೋಯಿತು. ನಾನು ಡಿಗ್ರಿ ಓದೋವರೆಗೂ ಆ ಫ್ಯಾಕ್ಟ್ರಿ ಇತ್ತು. ಆಮೇಲೆ ಅದು ಈ ಕಡೆ ಲಾಸು ಆಗ್ತಿರಲಿಲ್ಲ, ಈ ಕಡೆ ಪ್ರಾಫಿಟು ಆಗ್ತಿಲ್ಲ. ನನ್ನ ಆಸಕ್ತಿ ಬೇರೆ ಕಡೆ ಇದ್ರಿಂದ ನಾನು ಕಡೆಯದಾಗಿ ಆ ಫ್ಯಾಕ್ಟ್ರಿನ ಕ್ಲೋಸ್ ಮಾಡಿ ಈ ಸಿನಿಮಾ ಸೀರಿಯಲ್ ಧಾರಾವಾಹಿ ಕಡೆ ಬಂದೆ. ನೀವು ಅಷ್ಟು ಬ್ಯುಸಿ ಇದ್ದ ಟೈಮಲ್ಲಿ ನಿಮಗೆ ಪ್ರಾಸ ಅಂದರೆ ನೀವು ಮಾತು ಜಾಸ್ತಿ ಆಡ್ತಿದ್ರಿ ಅಂತ ನಿಮಗೆ ಪ್ರಾಸಗಳು ಬರ್ತಿತ್ತು. ಆ ಪ್ರಾಸಗಳು ಹೇಗೆ ಮಾಡ್ತಿದ್ರಿ? ಶಾಲಾ ದಿನಗಳಲ್ಲೇ ಸ್ವಲ್ಪ ಬರೆಯೋ ಆಸಕ್ತಿ ಇತ್ತು, ಪದ್ಯಗಳನ್ನ ಬರೆಯೋ ಆಸಕ್ತಿ ಇತ್ತು ನನಗೆ. ನನ್ನ ಇನಿಷಿಯಲ್ಲು ವಿನೋದ್ DV ಅಂತ. ಸೊ DV ಅಂತ ಇರೋದ್ರಿಂದ ಶಾಲೆಯಲ್ಲಿ ಡಿ ವಿ ಗುಂಡಪ್ಪ ಅಂತ ರೇಗಿಸ್ತಾಯಿದ್ರು. ಅದು ಏನು ಬರೆದ್ರಿ ಮತ್ತು ಅದರಿಂದ ಗುಂಡಪ್ಪ ಹೆಂಗಾದ್ರಿ? ಅಲ್ಲ, ನೆನಪಿಲ್ಲ ನನಗೆ. ಅದು ಪ್ರಾಸಗಳು ಬರೀತಿದ್ದೆ ಅಷ್ಟೇ. ಏನಾದರೂ ಅಲ್ಲಿ ಹೊಳೆದ ತಕ್ಷಣ ಪ್ರಾಸಗಳಲ್ಲಿ ಏನೋ ಹೇಳ್ಬಿಡು, ಯಾರಾದರೂ ಒಂದು ಏನೋ ಹೇಳಿದ್ರೆ ಅದಕ್ಕೆ ಪ್ರಾಸ ಸೇರಿಸಿ ಇನ್ನೊಂದು ಹೇಳ್ಬಿಡೋದು. ಅದು ತುಂಬ ಫನ್ನಿಯಾಗಿತ್ತು ಇವಾಗ ನನಗೆ ಮರ್ತೋಗಿದೆ. ಆ ಥರ ಪ್ರಾಸಗಳು ಸೇರಿಸಿ ಒಂದು 4 ಸಾಲು 5 ಸಾಲಿನ ಕವಿತೆ ಅಲ್ಲೇ ಬರೆದುಬಿಡ್ತಿದ್ದೆ. ಆಮೇಲೆ ಕಲ್ಪನೆ ಜಾಸ್ತಿ. ಫಾರ್ ಎಕ್ಸಾಂಪಲ್, ನಮ್ಮ ಶಾಲೆಯಿಂದ ಮೈಸೂರು ಪ್ರವಾಸಕ್ಕೆ ಹೋಗಿದ್ರು. ನಾನು ದುಡ್ಡು ಕಟ್ಟೋಕ್ಕಾಗಲಿಲ್ಲ, ಸೊ ಪ್ರವಾಸಕ್ಕೆ ಕಳಿಸಲಿಲ್ಲ ನನ್ನ. ಸೊ ಹೋಗೋಕ್ಕಾಗಿಲ್ಲ. ಸೊ ಎಲ್ಲ ಪ್ರವಾಸಕ್ಕೆ ಹೋಗಿದ್ರು. ಅವತ್ತು ಪರೀಕ್ಷೆಯಲ್ಲಿ ಅದೇ ವಿಷಯ ಕೊಟ್ಟಿದ್ದರು, ಮೈಸೂರು ಪ್ರವಾಸದ ಅನುಭವಗಳನ್ನ ಹೇಳಿ ಅಂತ. ಸೊ ನಾನು ಹೋಗಿರಲಿಲ್ಲ. ಸೊ ಅನುಭವ ಹೇಗೆ ಹೇಳೋದು? ನಾನು ಅಲ್ಲಿರೋರಿಗೆ ಎಲ್ಲೆಲ್ಲಿ ಹೋಗಿದ್ರಿ, ಮೊದಲು ಏನೇನು ಮಾಡಿದ್ರಿ, ಎಲ್ಲ ಪಕ್ಕದಲ್ಲಿ ಸ್ನೇಹಿತರ ಜೊತೆ, ಸ್ನೇಹಿತರ ಹತ್ರ ಅನುಭವಗಳು ಹೆಂಗಿತ್ತು ಅಂತ ಕೇಳಿದ್ದೆ. ಸರಿ, ಅವ್ರು ಹೇಳಿದರು ಇಲ್ಲಿಗೆ ಹೋಗಿದ್ರಿ. ಸರಿ, ನಾನು ಸುದೀರ್ಘವಾಗಿ 2 ಪುಟಗಳ ಒಂದು ಪ್ರಬಂಧ ಬರೆದೆ.
ಪ್ರಬಂಧ ಬರೆದ್ಮೇಲೆ ರಿಸಲ್ಟ್ ಬಂದಮೇಲೆ ಆ ಪ್ರಬಂಧಕ್ಕೆ ಎಲ್ರಿಗಿಂತ ಹೆಚ್ಚು ಅಂಕ ಬಂದಿದ್ದು ನನಗೆ. ಸೊ ಮೇಡಮ್ ಕೇಳಿದ್ರು, ನೀನು ಏನಪ್ಪ ನೀನು ಪ್ರವಾಸಕ್ಕೆ ಬಂದಿಲ್ಲ, ನೀನು ಹೆಂಗೆ ಬರೆದೆ ಈ ಪ್ರಬಂಧ ಎಲ್ಲ ಅಂತ ಕೇಳಿದೆ. ಅಕ್ಕಪಕ್ಕದವ್ರಿಗೆ ಫ್ರೆಂಡ್ಸ್ನೆಲ್ಲ ಕೇಳಿದೆ, ಅವ್ರು ಹೇಳಿದರು ಅದನ್ನೇ ನಾನು ಬರೆದೆ ಅಂತ ಹೇಳಿದ್ರು. ವೆರಿ ಗುಡ್ ಅಂದರು. ಹೀಗೆ ಅಂದರೆ ಕತೆ ಬರೆಯೋ ಹವ್ಯಾಸ 7ನೇ ತರಗತಿಯಲ್ಲಿ ಮತ್ತೆ ಪ್ರಜಾವಾಣಿ ಕನ್ನಡಪ್ರಭ ಪತ್ರಿಕೆಯಲ್ಲಿ ಒಂದು ಹಬ್ಬಕ್ಕೆ, ವಿಶೇಷವಾದ ಹಬ್ಬಕ್ಕೆ ಸಂಚಿಕೆಗೆ ಒಂದು ಕಥಾ ಸ್ಪರ್ಧೆ ಬರೋದು. ಇವಾಗ ಇಲ್ಲ, ಅದು ಕಥೆ ಈಗ ಗೊತ್ತಿಲ್ಲ. ಕಥಾ ಸ್ಪರ್ಧೆಗೆ ಕತೆಗಳನ್ನ ಆಹ್ವಾನ ಮಾಡಿದರು. ಅದಕ್ಕೂ ಕೂಡ ಒಂದು ಕತೆ ಆ ವಯಸ್ಸಿಗೆ ನಾನು ಬರೆದಿದ್ದೆ. ಅಂದರೆ ನಾನು ನನ್ನ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ, ನನ್ನ ಅತ್ತೆ ಒಬ್ಬರಿದ್ದು ತುಂಬ ಚೆನ್ನಾಗಿತ್ತು ಹ್ಯಾಂಡ್ ರೈಟಿಂಗು. ನಾನು ಒಂದು ಡ್ರಾಫ್ಟ್ ಬರೆದು ಅವ್ರಿಗೆ ಕೊಟ್ಟು, ಅದು ಹ್ಯಾಂಡ್ ರೈಟಿಂಗಲ್ಲೇ ಕಳಿಸ್ಬೇಕಿತ್ತು, ಪ್ರಿಂಟೆಡಲ್ಲಿ ಕಳಿಸ್ಬೇಕಾಗಿರಲಿಲ್ಲ. ಸೊ ನಾನೊಂದು ಡ್ರಾಫ್ಟ್ ಬರೆದು ಅದನ್ನು ಮತ್ತೆ ಅವ್ರ ಕೈಯಲ್ಲಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂತ ಇಡೀ ಒಂದು 8-10 ಪುಟಗಳ ಒಂದು ಕತೆ ಬರೆದು ಅದನ್ನು ಕೂಡ ನಾನು ಪೋಸ್ಟ್ ಮಾಡಿದ್ದೆ. ಸೊ ಆವಾಗಲೇ ಕತೆಗಾರ ಆಗಬೇಕು ಅಂತ ಹುಚ್ಚು. ಯಾವುದ್ಯಾವುದೋ ಟೈಟ್ಲು, ಬರೀ ಹಾಳೆಗಳಲ್ಲಿ ಟೈಟ್ಲ್ಗಳನ್ನ ಬರೆದು ಇಡೋದು, ಆ ಥರದ್ದು ಹುಚ್ಚು. ಮುಂದೆ ನಾನು ಸಿನಿಮಾಗಳಿಗೆ ಕತೆಗಾರ ಆಗ್ತೀನಿ, ದೊಡ್ಡ ವ್ಯಕ್ತಿ ಆಗ್ತೀನಿ, ಈ ಥರದ್ದೊಂದು ಹುಚ್ಚು. ನಿರ್ದೇಶನದ ಬಗ್ಗೆ ಆಸಕ್ತಿ ಇರಲಿಲ್ಲ. ನಿರ್ದೇಶನದ ಬಗ್ಗೆ ಏನು ಗೊತ್ತಿಲ್ಲ ನನಗೆ. ಯಾವಾಗ ಅದು ರೋಜಾ ಫಿಲ್ಮ್ ನೋಡಿದ್ನೋ ಆವಾಗ ಆಸಕ್ತಿ ಬಂದಿದ್ದು. ನಿರ್ದೇಶಕನಾಗಬೇಕು, ಕತೆಗಳು ಹೆಂಗೂ ನನಗೆ ಗೊತ್ತಿದೆ, ಯಾಕೆ ನಿರ್ದೇಶಕನಾಗಬಾರ್ದು ಅನ್ನೋ ಒಂದು ಹುಚ್ಚು. ಅದನ್ನು ಯಾರ ಹತ್ರನೂ ಹೇಳಿಲ್ಲ. ಒಬ್ಬೊಬ್ಬ ಫ್ರೆಂಡ್ಸ್ ಹತ್ರ ನಾನು ಹೇಳಿದ್ದೆ, ಈ ಥರ ಕತೆಗಾರ, ಈ ಥರ ನಾನು ಡೈರೆಕ್ಟರ್ ಆಗಬೇಕು ಅಂತಿದ್ದೀನಿ ಅಂತ. ಏನೋ ಹುಚ್ಚ ನಿನಗೆ, ಇದು ಫ್ಯಾಕ್ಟ್ರಿ ಇದೆ ನೋಡ್ಕೊಂಡು ಹೋಗು ಅಂತ ಅವ್ನು ರೇಗಿಸ್ತಿದ್ದೆ ಅಷ್ಟೇ. ರೋಜಾ ಆದಮೇಲೆ ರೋಜಾ ನೋಡಿದ್ಮೇಲೆ ಮಾಡಿದ ಮೊದಲನೇ ಕೆಲಸ ಏನು ನೀವು? ಅಲ್ಲಿಂದ ಒಂಥರ ಹುಚ್ಚು ಹಿಡಿತು ನನಗೆ. ನಾನು ನನ್ನದೇ ಲೋಕದಲ್ಲಿ ಇರ್ತಿದ್ದೆ ಯಾವಾಗಲೂ. ಆ ನಿರ್ದೇಶನ ಹುಚ್ಚು ಮಾಡಿದಾಗ ಸಿನಿಮಾಗಳು ನೋಡೋದು, ಸಿನಿಮಾ ನೋಡೋ ಹುಚ್ಚು ಜಾಸ್ತಿ ಆಯ್ತು ಅವಾಗ. ಟಿ ವಿಗಳಲ್ಲಿ, ಸಿನಿಮಾ ಥಿಯೇಟ್ರ್ಗಳಲ್ಲಿ ಹೋಗೋದು. ಆವಾಗ ಸಿನಿಮಾ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಸೊ ಪ್ರತಿಯೊಂದು ಡೈರೆಕ್ಷನ್ ಆ್ಯಂಗಲಲ್ಲಿ ನೋಡೋಕ್ಕೆ ಶುರು ಮಾಡಿದ್ದೆ. ನನ್ನ ಕತೆ ಈ ಥರ ಇದೆ, ನಾನು ಈ ಥರ ಕತೆ ಮಾಡಬೇಕು ಅಂತ. ನಾನು ಆಗಲೇ ಒಂದು ಮೆಂಟಲಿ ನಾನು ಫ್ಯೂಚರಲ್ಲಿ ಡೈರೆಕ್ಟ್ರು ಅನ್ನೋದು ಡಿಸೈಡ್ ಆಗಿಬಿಟ್ಟಿದ್ದೆ. ಯಾವ್ದಾದ್ರು ಫಂಕ್ಷನ್ಗೆ ಹೋದಾಗ ನಾನು ಅಂದರೆ ನಾವು ಮಧ್ಯಮ ವರ್ಗದ ಬಡವರಾದ್ರಿಂದ ಯಾವ ದೊಡ್ಡ ಫಂಕ್ಷನ್ಗಳಿಗೆ ಹೋದಾಗ ಅಲ್ಲಿನ ವೈಭವ ಎಲ್ಲ ನೋಡಿ ಒಂದಿನ ನಾನು ದುಡ್ಡು ಸಂಪಾದನೆ ಮಾಡ್ತೀನಿ, ನಾನು ಈ ಥರ ವೈಭವ ನೋಡ್ತೀನಿ ಅನ್ನೋ ಕಲ್ಪನೆಯಲ್ಲಿ ಯಾವಾಗಲೂ ಒಂದು ರೀತಿ ಒಂದು ಇಮ್ಯಾಜಿನೇಷನಲ್ಲೇ ಇರ್ತಿದ್ದೆ ನಾನು. ನಾನು ದೊಡ್ಡ ಡೈರೆಕ್ಟರ್ ಆಗ್ಬಿಡ್ತೀನಿ, ನಾನು ಕಾರ್ ತೊಗೋತೀನಿ, ಮನೆ ತೊಗೋತೀನಿ, ಈ ಥರದ್ದೊಂದು ಇಮ್ಯಾಜಿನೇಷನಲ್ಲಿ ಆಗಲೇ ಹೋಗ್ಬಿಟ್ಟಿದ್ದೆ ನಾನು. ಓಕೆ, ಅದಾದಮೇಲೆ ಭಾನುವಾರ ರಂಗಶಾಲೆಯಲ್ಲಿ ಸೇರ್ಕೊಳ್ಳೋದು ಆ್ಯಕ್ಟಿಂಗ್ಗೆ ಅಂತ ಸೇರ್ಕೊಳ್ಳೋದು, ಅದು ನಿರ್ದೇಶನ ಕಡೆಗೆ ಹೆಂಗೆ ಒಲವು ತೋರಿಸ್ಬೋದು ಬರುತ್ತೆ ಅಂತ? ನಿರ್ದೇಶನ ಅನ್ನೋದಕ್ಕಿಂತ ನನಗೆ ಒಂದು ಲಿಂಕ್ ಬೇಕಿತ್ತು. ಓಕೆ, ಒಂದು ಭಾನುವಾರದ ರಂಗಶಾಲೆಗೆ ಹೋದಾಗ ಏನೋ ಒಂದು ಲಿಂಕು, ಡೈರೆಕ್ಷನ್, ನನಗೆ ಎಲ್ಲಿ ಯಾರನ್ನ ಹೋಗಿ ಅಪ್ರೋಚ್ ಮಾಡಬೇಕು ಆ ಥರದ್ದು, ಗಾಂಧಿನಗರದ್ದು ಆ ಥರದ್ದು ಯಾವುದೂ ಇಲ್ಲ. ನಾನು ಗಾಂಧಿನಗರಕ್ಕೆ ಹೋಗಿಲ್ಲ. ನಾನು ಒಳ್ಳೆ ಕೆಲಸ ಮಾಡಿದ್ರಿಂದ ಹನುಮಂತನಗರಕ್ಕೆ ಹೋದೆ. ನಾನು ಸಿನಿಮಾಗೆ ಹೋಗೋರೆಲ್ಲ ಗಾಂಧಿನಗರಕ್ಕೆ ಹೋಗ್ತಾರೆ ಹುಡ್ಕೊಂಡು, ಯಾರ್ದಾರು ಡೈರೆಕ್ಟ್ ಹತ್ರ ಹೋಗಿ ಅಪರ್ಚುನಿಟಿ ಕೇಳೋಣ ಹಾಗೆ ಹಿಂಗೆ ಅಂತ. ಗಾಂಧಿನಗರ ಹತ್ತಿರ ಆಯಿತು ನನಗೆ. ಸೊ ಗಾಂಧಿನಗರಕ್ಕೆ ಹೋಗಿಲ್ಲ ನಾನು, ಹನುಮಂತ ನಗರಕ್ಕೆ ಹೋದೆ. ನಾನು ಹನುಮಂತ ನಗರಕ್ಕೆ ಹೋದಾಗ ಅಡ್ರೆಸ್ ಇತ್ತು, ಹನುಮಂತ ನಗರಕ್ಕೆ ಹೋದೆ. ಆ ಕಾಂಪೌಂಡ್ ಗೇಟ್ ಓಪನ್ ಮಾಡೋದಾಗ ಯಾರೂ ಇರಲಿಲ್ಲ, ಆಫೀಸಿನೂ ಓಪನ್ ಆಗಿಲ್ಲ. ಕಿಟಕಿಯಲ್ಲಿ ನೋಡಿದಾಗ AS ಮೂರ್ತಿ ಸರು ಏನೋ ಬರಿತಾಯಿದ್ರು. ಅವ್ರನ್ನ ನೋಡಿದ ತಕ್ಷಣ ನನಗೆ ಒಳ್ಳೆ ಕಡೆ ಬಂದಿದ್ದೀನಿ ನಾನು, ಇವರ ಶಾಲೆ ಇದು. ಯಾಕಂದರೆ ಅವ್ರನ್ನ ಟಿ ವಿಗಳಲ್ಲಿ ಆಕಾಶವಾಣಿ ಈರಣ್ಣ ಅಂತ ಅವ್ರ ವಾಯ್ಸೆಲ್ಲ ಕೇಳಿಸಿ, ನಮ್ಮನೆ ಕೆಲಸ ಮಾಡ್ತಿದ್ದಾಗ ನಮ್ಗೆ ಇದ್ದಿದ್ದಂದರೆ ನಮ್ಮನೇಲಿ ಟಿ ವಿ ಇಲ್ಲ, ರೇಡಿಯೋ ಇತ್ತು. ನಾವು ಕೆಲಸ ಮಾಡ್ತಾ ರೇಡಿಯೋ ವಾಲ್ಯೂಮ್ ಜೋರಾಗಿ ಕೊಟ್ಟು, ಅದಕ್ಕೆ ಮಿಷಿನ್ ಸೌಂಡಲ್ಲಿ ರೇಡಿಯೋ ಕೇಳಿಸ್ತಿಲ್ಲ, ಅದಕ್ಕೆ ವಾಲ್ಯೂಮ್ ಜಾಸ್ತಿ ಕೊಡ್ತಿದ್ವಿ ನಾವು. ಕೆಲವು ಸಲ ಕೇಳಿಸ್ತಾ ಇದ್ದಾಗ ರೇಡಿಯೋ ಹತ್ರನೇ ಹೋಗ್ಬಿಟ್ಟು ಕಿವಿ ಕೊಡ್ತಾಯಿದ್ವಿ. ಆಗ AS ಮೂರ್ತಿ ಸರ್ ವಾಯ್ಸೆಲ್ಲ ಕೇಳಿದ್ವಿ ನಾವು. ಟಿ ವಿಗಳಲ್ಲೂ ಕೆಲವು ಬೊಂಬೆ ಆಟ, ಜಿಗಿ ಬೊಂಬೆ ಆಟ ಅನ್ನೋದ್ರಲ್ಲಿ ಫೇಮಸ್ ಇದ್ದರು ಅವರು, ಅದೆಲ್ಲ ನೋಡಿದ್ವಿ. ಸೊ ಸರಿಯಾದ ಜಾಗದಲ್ಲಿ ಬಂದಿದ್ದೀನಿ ನಾನು ಅಂತ ಅಲ್ಲಿ ಜಾಯ್ನ್ ಆದ್ವಿ. 500 ರೂಪೀಸ್ ಫೀಸ್ ಅಂತ ಹೇಳಿದ್ರು. ನಾನು 500 ಫೀಸು ಅಡ್ವಾನ್ಸ್ ಕೊಡಬೇಕು, ಫೀಸು ತಿಂಗಳಿಗೆ 500 ರೂಪಾಯಿ ಅಂದರು. 500 ರೂಪೀಸ್ ಎಲ್ಲಿ ಕೇಳೋದು ನಾನು? ಮನೇಲಿ ಕೇಳಿದ್ರೆ ಕಾರಣ ಹೇಳಬೇಕಾಗತ್ತೆ. ಸರಿ ಕೊಡ್ತೀನಿ ಅಂತ ಹೇಳಿದ್ವಿ. ಆಮೇಲೆ ಶಾಲೆ ಶುರು ಆದಮೇಲೆ ಯಾರು ಪಾಪ ಕೇಳಿಲ್ಲ ಅವರು ದುಡ್ಡುಗಳ್ನ, ಫೀಸು ಕೇಳಿಲ್ಲ, ಆಮೇಲೆ ಅಡ್ವಾನ್ಸು ಕೇಳಿಲ್ಲ, ನಾವು ಯಾರೂ ಫೀಸು ಕೊಟ್ಟಿಲ್ಲ. ನಾನಂತೂ ಕೆಲವು ತಿಂಗಳು ಫೀಸ್ ಕೊಟ್ಟೆ, 2-3 ತಿಂಗಳು ಕಟ್ಟಿರ್ಬೋದು ಫೀಸು. ಆಮೇಲೆ ಫೀಸು ಅವ್ರು ಕೇಳಿಲ್ಲ, ನಾವು ಕೊಡೋಕ್ಕಾಗಲೂ ಇಲ್ಲ. ಬದಲಾಗಿ ಅವರೇ ಬೀದಿ ನಾಟಕಗಳು ಕರ್ಕೊಂಡು ಹೋಗಿ ಬೇರೆ ಬೇರೆ ಕಡೆ ನಾಟಕ ಮಾಡಿಸಿ
ಬೀದಿಗೆ ಕರ್ಕೊಂಡೋದ್ರೆ ನನಗೆ ಹೊಸ ಅನುಭವ ಅದು. ಬಳ್ಳಾರಿ ಒಂದು ಒಂದು ಆರೋಗ್ಯದ ಅವೇರ್ನೆಸ್ಸು, ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಗಳು ಮಾಡೋರು, ಬೀದಿ ನಾಟಕಗಳು. ಆ ಬೀದಿ ನಾಟಕಗಳಲ್ಲಿ ನಾನು ಆ್ಯಕ್ಟ್ ಮಾಡ್ತಿದ್ದೆ. ಬಂದ ಮೇಲೆ ಒಂದು 2 ದಿನ ಆದಮೇಲೆ ಮೇಡಮ್ ಕರೆದ್ರು, ಗೌರಿದತ್ತು ಮೇಡಮು ಒಂದು ಕವರ್ ಕೊಟ್ಟರು, ತೊಗೊಳ್ಳೋ ಈ ಕವರು. ತೆಗ್ದು ನೋಡ್ರೆ ₹500 ಇದು ಚೆಕ್ಕು. ಏನು ₹500 ಚೆಕ್ ಕೊಟ್ಬಿಟ್ಟಿದ್ದಾರಲ್ಲ ನಮಗೇನೆ ಅಂತ. ಫಸ್ಟು ಚೆಕ್ ಅದು ₹500 ತೊಗೊಂಡಿದ್ದು. ಏನು ₹500 ಚೆಕ್ ಕೊಟ್ಬಿಟ್ಟಿದ್ದಾರಲ್ಲ ನನಗೆ. ಫಸ್ಟ್ ಯಾವುದು ಜೀವನದಲ್ಲಿ ಮೊದಲನೇ ಚೆಕ್ ಅದು ನನಗೆ ಬಂದಿದ್ದು. ಏನು ಮೇಡಮ್ ಇದು ಅಂದರೆ, ನೀವು ಪರ್ ಡೇ ₹100 ಥರ ನಿಮ್ಗೆ ಕೊಡ್ತಿದ್ದೀವಿ ಸ್ಟೂಡೆಂಟ್ಗೆ. ಖುಷಿ ಆಗೋಯ್ತು ಎಲ್ರಿಗೂ ಏನಪ್ಪ ₹500 ಕೊಟ್ಬಿಟ್ಟಿದ್ದಾರೆ. ಕರ್ಕೊಂಡು ಊರಿಗೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಊರು ತೋರಿಸಿ, ನಾಟಕ ಮಾಡಿಸಿ, ಒಳ್ಳೆ ರೂಮ್ಗಳಲ್ಲಿ ಉಳಿಸಿ, ನೀವು ದುಡ್ಡು ಬೇರೆ ಕೊಟ್ಟಿದ್ದಾರಲ್ಲ ಇದು ಅಂತ ಖುಷಿ ಆಗೋಯ್ತು. ನಾವು ಫಸ್ಟ್ ಚೆಕ್ ಅದು ರಿಸೀವ್ ಮಾಡಿದ್ದು. ಸೊ ಅಲ್ಲಿಂದ ಅಲ್ಲಿ ನನಗೆ ಆ್ಯಕ್ಟಿಂಗಲ್ಲಿ ಆಸಕ್ತಿ ಇಲ್ಲ. ನನ್ನ ಇದು ನಿರ್ದೇಶನ ಮಾಡಬೇಕು ಅನ್ನೋದು. ಬಟ್ ಅಲ್ಲಿ ಹೋಗಿದ್ದಂದರೆ ನಮ್ಮ ಕಮ್ಯುನಿಕೇಷನ್, ನಾನು ಹೆಚ್ಚು ಮಾತಾಡ್ತಿರ್ಲಿಲ್ಲ. ಸೊ ಹೇಗೆ ಮೈಚಳಿ ಬಿಟ್ಟು ನಾವು ಇವಾಗ ಸಹ ನಿರ್ದೇಶಕನಾಗಿ ಕೆಲಸಕ್ಕೆ ಹೋಗಬೇಕಾದ್ರೂ ನಾನು ನಟರ ಹತ್ರ ಹೋಗಿ ಸ್ಕ್ರಿಪ್ಟನ್ನ ಓದಬೇಕಾಗತ್ತೆ. ಹೇಳಪ್ಪ ಸ್ಕ್ರಿಪ್ಟು ಅಂದರೆ ಹೇಳಬೇಕಾಗತ್ತೆ. ಹೇಳೋದಕ್ಕೆ ಒಂದು ಕಾನ್ಫಿಡೆನ್ಸ್ ಬೇಕಾಗತ್ತೆ. ಅಥವಾ ಏನಾದರೂ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಒಂದು ಕಾನ್ಫಿಡೆನ್ಸ್ ಬೇಕಾಗತ್ತೆ. ಆ ಒಂದು ಮೊದಲು ಇರಲಿಲ್ಲ ನನಗೆ. ಅಭಿನಯ ತರಂಗಕ್ಕೆ ಹೋದ್ಮೇಲೆ ಆ ಕಾನ್ಫಿಡೆನ್ಸ್ ಬಂತು. ಯಾವುದೇ ಕೆಲಸ ಆಗಲಿ, ಇವಾಗ ಸೆಟ್ಟು ಶೂಟಿಂಗ್ ಅಂತ ಹೋದ ತಕ್ಷಣ ಇವಾಗ ಒಂದೊಂದು ವರ್ಗಕ್ಕೆ ಒಬ್ಬೊಬ್ಬರನ್ನ ಇಟ್ಟಿರ್ತಾರೆ. ಕಾಸ್ಟ್ಯೂಮ್ಗಂದರೆ ಕಾಸ್ಟ್ಯೂಮ್ಗೆ, ಸೆಟ್ಗಂದರೆ ಸೆಟ್ಗೆ, ಎಲ್ಲ ಒಂದೊಂದು ವರ್ಗಕ್ಕೆ ಒಂದೊಂದು ಅಂತ ಇವಾಗ ಫಿಕ್ಸ್ ಆಗಿರುತ್ತೆ. ಆಗ ನಾನು ಸಹ ನಿರ್ದೇಶಕರಿಗೆ ಸೇರಿದಾಗ ಆ ರೀತಿ ಇಲ್ಲ. ಬಹಳಷ್ಟು ಕೆಲಸಗಳು ನಾವೇ ಮಾಡಬೇಕಾಗ್ತು. ಅಲ್ಲಿ ಯಾರೋ ಬ್ಲಾಕ್ಲ್ ಹತ್ಕೊಡು ಅಂತ ಕೇಳಿದ್ರೆ ನಾವೇ ಕೊಡಬೇಕಿತ್ತು. ಅಲ್ಲಿ ಕರ್ಟನ್ ಹಾಕು ಅಂದರೆ ಕರ್ಟನ್ ಹಾಕು, ಇಲ್ಲ ಬಟ್ಟೆ ಇಸ್ತ್ರಿ ಆಗಿಲ್ಲ ಬಟ್ಟೆ ಇಸ್ತ್ರಿ ಮಾಡಬೇಕು ಅಂದರೆ ಅವರು ಸೆಟ್ ಅವರು ಒಬ್ಬರೇ ಇರೋದು. ಸೊ ಕಸ ಗುಡಿಸು ಎಲ್ಲ ಕೆಲಸನೂ ನಾವೇ ಮಾಡಬೇಕಾಯ್ತು. ಸೊ ಈ ಒಂದು ಆ್ಯಕ್ಟಿವ್ ಆಗಿರೋ ಒಂದು ಏನಿದೆ ಸ್ವಭಾವ, ಅದು ಕೊಟ್ಟಿದ್ದು ಒಂದು ಕಾನ್ಫಿಡೆನ್ಸನ್ನು ಕೊಟ್ಟಿದ್ದು ಅಭಿನಯ ತರಂಗ. ಸೊ ಆ ಮೇಕಪ್ ವಿಷಯ ಆಗಲಿ, ದಿಗ್ಗಜರು, ನಾಣಿ ಸಾರು, ಮೇಕಪ್ಗೆ ಬರೋರು, ಸುಮಾರು ಜನ, ಎಚ್ ಜಿ ಸೋಮಶೇಖರ್ ಅವರು ಕ್ಲಾಸ್ ತೊಗೊಳ್ಳೋರು, ತಣ್ಣ ಸಾರು, ಪ್ರತಿಯೊಬ್ಬರು ದಿಗ್ಗಜರು ಬಂದು ಕ್ಲಾಸ್ಗಳು ತೊಗೊಳ್ಳೋರು, ನಮ್ಮ ಕೈಲಿ ಮೇಕಪ್ಗಳು ಮಾಡಿಸೋರು, ಸೆಟ್ ವರ್ಕ್ಗಳು ಮಾಡಿಸೋರು. ಸೊ ಹೀಗೆ ಮುಂದೆ ಫ್ಯೂಚರ್ಗೆ ಏನೇನು ಬೇಕೋ ಅದೆಲ್ಲ ಏನು ಒಂದು ಕಾನ್ಫಿಡೆನ್ಸನ್ನು ಅಭಿನಯ ತರಂಗ ನನಗೆ ಕೊಡ್ತು. ಅಲ್ಲಿಂದ ಬಂದಮೇಲೆ ಅಲ್ಲಿ 1 ವರ್ಷ ಕಲ್ತಿದ್ದು, ಆ ನಾಟಕಗಳಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದು. ಈ ಕೆಲಸ ಏನು ಸಹ ನಿರ್ದೇಶಕನಾಗಿ ನಾನು ಕೆಲಸಕ್ಕೆ ಸೇರಿದ, ಅದು ತುಂಬ ಸುಲಭ ಆಗೋಯಿತು. ಏನೂ ನನಗೆ ಅನ್ನಿಸ್ತಿಲ್ಲ ಇದು ತುಂಬ ಸುಲಭ ಅಂತ ಅನ್ಸೋಕ್ಕೆ ಶುರು ಆಯಿತು. ಸೊ ನಾನು ಸಹಾಯಕ ನಿರ್ದೇಶಕನಾಗಿ ಸೇರಿದ್ದು 3 ತಿಂಗಳಿಗೆ ಸಹ ನಿರ್ದೇಶಕನಾಗಿ ಬಡ್ತಿ ತೊಗೊಂಡೆ. ಅದ್ರ ಜೊತೆಗೆ ಸಂಭಾಷಣೆಕಾರನಾಗಿ ಬಡ್ತಿ ತೊಗೊಂಡೆ. ಸೊ ಹೀಗೆ ತುಂಬ ಲಾಂಗ್ ಟರ್ಮ್ ನಾನು ವೇಟ್ ಮಾಡಬೇಕಾಗಿಲ್ಲ.